ಆಕಾಶವಾಣಿ ಮಂಗಳೂರು ಬಾನುಲಿ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ. ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮ. ಇಂದಿನ ವಿಷಯ ತೃತೀಯ ಭಾಷೆ ಹಿಂದಿ. ಭಾಗವಹಿಸುವವರು ಸರಕಾರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ದಡ್ಡಲಕಾಡು ಬಂಟ್ವಾಳ ಇಲ್ಲಿನ ಹಿಂದಿ ಶಿಕ್ಷಕರಾದ ರಮಾನಂದ. ತಿಳಿಯೋಣ ಬನ್ನಿ ಗೆಳೆಯರೇ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಬಾನುಲಿ ಶಾಲೆ ಕಾರ್ಯಕ್ರಮದಲ್ಲಿ ನಾವಿಂದು ತೃತೀಯ ಭಾಷೆ हिंदी विषय ಬಗ್ಗೆ ಮಾಹಿತಿಯನ್ನು ಪಡೆಯೋಣ. प्रिय बच्चों नमस्कार. आप सब जानते हैं हिंदी हमारे तृतीय भाषा के रूप में अच्छे अंक प्राप्त करने के लिए एक विषय है. ನಿಮಗೆ ತಿಳಿದಂತೆ ನಮ್ಮ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ 6 ಪದ್ಯಗಳು ಇರುವುದು ತಮಗೆಲ್ಲ ತಿಳಿದಿರುವ ವಿಷಯ. ಒಟ್ಟು 80 ಅಂಕಗಳಲ್ಲಿ ಪದ್ಯ ಭಾಗಕ್ಕೆ 25% ಅಂದರೆ 20 ಅಂಕಗಳಿಗೆ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಒಟ್ಟು 6 ಪದ್ಯಗಳು ನಾವು ಈಗಾಗಲೇ ತಿಳ್ಕೊಂಡಿರ್ತೇವೆ. ಮೊದಲನೇದಾಗಿ ಮಾತೃಭೂಮಿ, ಎರಡನೇ ಪದ್ಯ ಅಭಿನವ ಮನುಷ್ಯ, ಮೂರನೇದು ತುಳಸಿ ಕೆ ದೋಹೆ, ನಾಲ್ಕನೇ ಪದ್ಯ ಸಮಯ ಕಿ ಪಹಚಾನ್, ಐದನೇ ಪದ್ಯ ಶೂರ್ ಶಾಮ್, ಆರನೇ ಪದ್ಯ ಕೋಶಿಶ್ ಕರ್ನೆ ವಾಲೋಂ ಕಿ ಹಾರ್ ಕಭಿ ನಹೀ ಹೋತಿ. ಈ 6 ಪದ್ಯಗಳು ಬಹಳ ಇಂಪಾರ್ಟೆಂಟ್. ज़्यादा से ज़्यादा अंक प्राप्त करने के लिए ये 6 पद्य हमारे लिए बहुत उपयोगी सिद्ध होते हैं. जैसे हम देखते हैं ಮಕ್ಕಳೇ, ಮಾತೃಭೂಮಿ ಅಂತ ಒಂದು ಪದ್ಯ ತಗೊಳ್ತೇವೆ ನಾವು. ನಮಗೆ 80 ಮಾರ್ಕಿನಲ್ಲಿ 20 ಮಾರ್ಕು ಪದ್ಯ ವಿಭಾಗದಲ್ಲಿ ಬರುತ್ತೆ. ಸ್ವಲ್ಪ ಇದರ ಕಡೆಗೆ ಗಮನ ಕೊಟ್ಟರೆ ಆ 20 ಮಾರ್ಕ್ಗಳನ್ನು ನಾವು ಪಡ್ಕೊಳ್ಬೋದು. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಮಕ್ಕಳೇ. ಮಾತೃಭೂಮಿ ಪದ್ಯ ತಗೊಂಡಾಗ ಅದರಲ್ಲಿ ನಮಗೆ 4 ಮಾರ್ಕು ಅಥವಾ 3 ಮಾರ್ಕಿನ ಪ್ರಶ್ನೆಗಳು ಕೇಳಲಾಗತ್ತೆ. ಸಾಮಾನ್ಯವಾಗಿ 2020, 2022ರಲ್ಲಿ, 2023ರಲ್ಲಿ ಈ ಪ್ರಶ್ನೆ ಕೇಳಲಾಗಿದೆ. ಮಾತೃಭೂಮಿಗೆ ಪ್ರಾಕೃತಿಕ ಸೌಂದರ್ಯಕ್ಕೆ ಬಾರೆ ಮೇಲೆ ಲಿಖಿಯೆ ಅಂತ. ಅಂದರೆ 3 ವರ್ಷ ಈ ಪ್ರಶ್ನೆಯನ್ನು ಕೇಳಲಾಗಿದೆ SLC ಪರೀಕ್ಷೆಯಲ್ಲಿ. ಅಂದರೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಅಂತ ನಾವು ತಿಳ್ಕೊಳ್ಬೋದು. ಸಾಮಾನ್ಯವಾಗಿ ಇದ್ರ ಬಗ್ಗೆ ಸ್ವಲ್ಪ ಹೇಳೋದಾದರೆ, ಮಾತೃಭೂಮಿಗೆ ಪ್ರಾಕೃತಿಕ ಸೌಂದರ್ಯಕ್ಕೆ ಬಾರೆ ಮೇಲೆ ಲಿಖಿಯೆ ಅಂತ ಈ ಒಂದು ಪ್ರಶ್ನೆ ಮಾತೃಭೂಮಿ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಳುವಂಥ ಪ್ರಶ್ನೆಗೂ ಆಗತ್ತೆ. ಆಮೇಲೆ ಆಚೆ ಗದ್ಯ ಪಾಠದಲ್ಲಿರುವಂತಹ ಕರ್ನಾಟಕ ಸಂಪದ ಪಾಠದಲ್ಲಿರುವಂತಹ ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯಕ್ಕೆ ಬಾರೆ ಮೇಲೆ ಲಿಖಿಯನ್ನು ಹೇಳುವಂಥ ಆ ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೆಯಲ್ಲೂ ಈ ಪ್ರಶ್ನೆಗಳನ್ನು ಸ್ವಲ್ಪ ನಾವು ತಗೊಳ್ಬೋದು ಅಂಕಗಳನ್ನು ಪಡೆಯುವ ದೃಷ್ಟಿಯಲ್ಲಿ. ಮಾತೃಭೂಮಿಗೆ ಕೇತ್ ಹರೇ ಬರೆ ಹೇ, ಮಾತೃಭೂಮಿಗೆ वन और उपवन फल फूलों से भरे हुए हैं, ಮಾತೃಭೂಮಿ ಕೆ ಅಂದರ್ ಖನಿಜೋಂ ಕಾ ವ್ಯಾಪಕ ಧನ್ ಬರಾ ಹುವಾ ಹೈ. ಭಾಳ ಸಿಂಪಲ್ ಆಗಿದೆ. ಒಂದು 3 ಪಾಯಿಂಟ್. ಈ 3 ಪಾಯಿಂಟು ನಮಗೆ 3 ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಉಪಯೋಗ ಆಗುತ್ತೆ. ಖಂಡಿತವಾಗಿ ಇದನ್ನು ಅಭ್ಯಾಸ ಮಾಡಿ ಮಕ್ಕಳೇ. ಇನ್ನು 2019ರಲ್ಲಿ 2 ಅಂಕಗಳಿಗೆ ಒಂದು ಪ್ರಶ್ನೆ ಕೇಳಿದೆ. ಕವಿನೇ ಮಾತೃಭೂಮಿಗೂ ಅಮರೋಂಕಿ ಜನನಿ ಕ್ಯೂ ಕಹಾ ಹೇ. ಹಾಗೆ 2019ರಲ್ಲಿ ಪೂರಕ ಪರೀಕ್ಷೆಯಲ್ಲಿ 3 ಅಂಕಕ್ಕೆ ಇನ್ನೊಂದು ಪ್ರಶ್ನೆ ಕೇಳಲಾಗಿದೆ. ಭಾರತ್ ಮಾತಾಕ್ಕೆ ಸ್ವರೂಪ್ ಪರ್ ಪ್ರಕಾಶ್ ಡಾಲಿ ಅಂತ. ಹಾಗೆ ಇದು ಒಂದೊಂದು ವರ್ಷ ಮಾತ್ರ ಈ 2 ಪ್ರಶ್ನೆಗಳನ್ನು ಕೇಳೋದು. ಆದರೆ ಮಾತೃಭೂಮಿಗೆ ಪ್ರಾಕೃತಿಕ ಸೌಂದರ್ಯಕ್ಕೆ ಬಾರೆ ಮೇಲೆ ಲಿಖಿ ಅಂತ ಹೇಳುವಂಥ ಪ್ರಶ್ನೆ 3 ಬಾರಿ ಕೇಳಲಾಗಿದೆ. ಆನಂತರ ಅಭಿನವ ಮನುಷ್ಯಕ್ಕೆ ನಾವು ಹೋದರೆ ಬಹಳ ಸುಲಭದಲ್ಲಿ ಮತ್ತು 3ರಿಂದ 4 ಅಂಕಗಳಿಗೆ ಬರಬಹುದಂಥ ಪ್ರಶ್ನೆ ಇದರಲ್ಲಿ. ಸಾಮಾನ್ಯವಾಗಿ ಈ ಪಾಠದಲ್ಲಿ 2 ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಇದೆ. ಒಂದು, ಪ್ರಕೃತಿ ಪರ ಸರ್ವತ್ರ ಹೇ ವಿಜಯ್ ಪುರುಷ್ ಆಸೀನ್ ಇಸ್ ಪಂಕ್ತಿ ಕಾ ಆಶಯ ಕ್ಯಾ ಹೇ ಅಂತ. ಈ ಪ್ರಶ್ನೆ 2020 ಮತ್ತು 2022ರಲ್ಲಿ ಕೇಳಲಾಗಿದೆ. ಅಂದರೆ 2 ಬಾರಿ ಕೇಳಲಾಗಿದೆ, 2 ಅಂಕಗಳಿಗೆ. ಉತ್ತರ ಬಹಳ ಸುಲಭ ಇದೆ. ಆಜ್ ಮಾನವನೇ ಪ್ರಕೃತಿ के अनेक तत्वों को अपने नियंत्रण में कर लिया है. वारी, विद्युत और भाप अपने इच्छानुसार उपयोग कर सकता है. अपनी आज्ञानुसार पवन के ताप को भी बदल सकता है. ಈ 3 ಅಂಶಗಳನ್ನು ಇದರಲ್ಲಿ ನಾವು ಗಮನ ಇಟ್ಕೊಂಡ್ರೆ 2 ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಆನಂತರ ಇನ್ನೊಂದು ಪ್ರಶ್ನೆ 2019 ಮತ್ತು 2023ರಲ್ಲಿ ಕೇಳಲಾಗಿದ್ದು, ದಿನಕರ್ जी के अनुसार मानव का सही परिचय क्या है. मानव मानव के बीच भाईचारे के साथ स्नेह का बंधन होना चाहिए. जो मानव दूसरे मानव से प्रेम का रिश्ता जोड़कर आपस की दूरी को मिटाए वही मानव का सही परिचय है. ಇಷ್ಟು ಸುಲಭ ಇದೆ ನೋಡಿ ಮಕ್ಕಳೇ. ಈ 2 ಪ್ರಶ್ನೆಗಳು ಅಭಿನವ ಮನುಷ್ಯದಲ್ಲಿ ಕೇಳಲಾಗುವಂತಹ ಪ್ರಶ್ನೆಗಳಾಗಿದೆ. ಭಾಳ ಇಂಪಾರ್ಟೆಂಟ್. ಇದರ ಕಡೆ ಗಮನ ಕೊಟ್ಟರೆ ಈ ಪದ್ಯಕ್ಕೆ ಸಿಗುವಂತಹ ಅಂಕಗಳನ್ನು ತಾವು
ಇದರಲ್ಲಿ ಪಡಿಬೋದು. ಇನ್ನು ಬಹಳ ಮೂರನೇದ್ದು ಬಹಳ ಮುಖ್ಯವಾಗಿರುವುದು ತುಳಸಿ ಕಿ ದೋಹೆ. ಈ ತುಳಸಿ ಕಿ ದೋಹೆ ಇದರಲ್ಲಿ ಸಾಮಾನ್ಯವಾಗಿ ಅನುವಾದ ಮಾಡಲಿಕ್ಕೆ ಬರುತ್ತೆ ಮಕ್ಕಳೇ. ಪದ್ಯ ಕೊಟ್ಟಿರ್ತಾರೆ, ಪದ್ಯದ ಆ 4 ಚರಣಗಳು ಕೊಟ್ಟಿರ್ತಾರೆ, ಅದರ ಅನುವಾದವನ್ನು ನಾವು ಬರಿಬೇಕಾಗತ್ತೆ. ಈಗ ಬೇರೆ ಪ್ರಶ್ನೆಗಳಿಗೆ ನಾವು ಹೋಲಿಕೆ ಮಾಡಿದರೆ ಪ್ರಶ್ನೆ ಇರುತ್ತೆ, ಉತ್ತರದ ಸಾರಾಂಶಗಳು ನಮಗಲ್ಲಿ ಸಿಕ್ಕಿರುವುದಿಲ್ಲ. ಆದರೆ ಇಲ್ಲಿ ಪ್ರಶ್ನೆ ಕೇಳಲಾಗತ್ತೆ. ಆ ಪ್ರಶ್ನೆ ಹೇಗಿರುತ್ತೆ ಅಂತ ಹೇಳಿದರೆ, ಒಂದು ದೋಹೆ ಕೊಟ್ಟಿರ್ತಾರೆ, ತುಳಸಿಕೆ ದೋಹೆ. ಆ ದೋಹೆಯ ಅನುವಾದವನ್ನು ಬರಿಬೇಕು. ನಿಮ್ಮ ಪಠ್ಯಪುಸ್ತಕದಲ್ಲಿ ಪ್ರತಿ ದೋಹೆಗೂ ಅದರ ಅನುವಾದ ನೀಡಲಾಗಿದೆ. ಅದನ್ನು ಒಂದು 4-5 ಬಾರಿ ಓದಿದರೆ ಆನಂತರ ಈ ದೋಹೆ ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಿದಂತಹ ದೋಹೆಯನ್ನು ಗಮನಿಸಿದಾಗ ನಿಮಗೆ ಆ ದೋಹೆಯ ಅನುವಾದವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಕಣ್ಣೆದುರಿಗೆ ಕಾಣ್ತಾ ಇರ್ತದೆ ದೋಹೆ, ಅದರ ಅನುವಾದವನ್ನು ಬರೆಯುವುದು. 3 ಮಾರ್ಕಿಗೆ ಈ ಅನುವಾದ ಬರುತ್ತೆ. ಇಲ್ಲಿ ಭಾಳ ಗಮನಿಸಬೇಕಾದದ್ದು, ಅನುವಾದ ಬರೆಯುವಾಗ ನಮ್ಮ ಎದುರುಗಡೆ ಕಾಣುವಂತಹ ಆ ದೋಹೆಯನ್ನು ಸ್ವಲ್ಪ ಗಮನಿಸಬೇಕು. ಅದರ ಜೊತೆಗೆ ಸಾಧ್ಯ ಆದಷ್ಟು ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಪ್ರಯತ್ನ ಪಡಿ. ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಪರೀಕ್ಷೆಯಲ್ಲಿ ಆ ದೋಹೆಯನ್ನೇ ಬರೆದು ಬಿಡ್ತಾರೆ. ಆ ದೋಹೆಯನ್ನು ಬರೆದಾಗ ಅವರಿಗೆ ಅಂಕ ಗಳಿಸುವಲ್ಲಿ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆಗಳಿರುತ್ತೆ. 3 ಅಂಕಗಳು ಸುಲಭದಲ್ಲಿ ಸಿಗುವಂಥದ್ದು, ತುಳಸಿಕೆ ದೋಹೆಯಲ್ಲಿ ಸುಲಭದಲ್ಲಿ ಸಿಗುವಂಥದ್ದು. ಈಗ ಉದಾಹರಣೆಗೆ ಒಂದು ನಮ್ಮ ವಿಪತ್ತಿಗೆ ಸಮಯ ಆ ಒಂದು ದೋಹೆ ತಗೊಂಡಾಗ ನಾವೇನು ಆ ರೀತಿ ಉತ್ತರ ಬರೀಬೋದು, ಅನುವಾದ ಬರೀಬೋದು ಅಂತ ಹೇಳಿದರೆ, ಇಸ್ ದೋಹೆ ಮೇ ತುಳಸಿದಾಸ್ ಜಿ कहते हैं कि मनुष्य के विपत्ति में सच्चे साथी विद्या विनयी विवेक है, जिससे वो हर विपत्ति का सामना कर सकता है. जो राम पर भरोसा करता है वो साहसी सत्यवत और सुकृतवान बनता है. ಸೊ ಈ ರೀತಿ ಭಾಳ ಸುಲಭದಲ್ಲಿ ನಾವು ಸರಳ ವಾಕ್ಯದಲ್ಲಿ ಅನುವಾದವನ್ನು ಬರೆದ್ರೆ ಖಂಡಿತವಾಗಿ 3 ಅಂಕ ತಮ್ಮದಾಗ್ತದೆ ಮಕ್ಕಳೇ. ಆನಂತರ ನಾವು ಬರುವಂಥದ್ದು ಸಮಯ ಕಿ ಪಹಚಾನ್. ಸಮಯ ಕಿ ಪಹಚಾನಲ್ಲಿ ಬಹಳ ಸುಲಭ ಇದೆ ಈ ಪದ್ಯ. ಎಷ್ಟು ಸುಲಭ ಇದೆ ಅಂತ ಹೇಳಿದರೆ, ನಾವು ಪದ್ಯವನ್ನು ಓದದೆ ಸಾಮಾನ್ಯ ಜ್ಞಾನದ ಮೂಲಕವೂ ಈ ಪ್ರಶ್ನೆಗೆ ಉತ್ತರ ಬರೀಬೋದು. ಈ ಪದ್ಯದಲ್ಲಿ ಕೇಳುವಂಥ ಪ್ರಶ್ನೆಗೆ ಉತ್ತರವನ್ನು ಬರೀಬೋದು. 3 ಅಂಕಗಳಿಗೆ ಈ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಸಮಯ ಕಿ ಪಹಚಾನ್ ಈ ಒಂದು ಪದ್ಯದಲ್ಲಿ 2020 ಮತ್ತು 23ರಲ್ಲಿ 3 ಅಂಕಗಳಿಗೆ ಕವಿ ಸಮಯ ಕಾ ಸದುಪಯೋಗ ಕರ್ನೆ ಕೋ ಕ್ಯೋं कहते हैं ಅಥವಾ समय की पहचान कविता के आधार पर समय के महत्व को समझाइए. 3 ಅಂಕಗಳಲ್ಲಿ 3 ಅಂಕಕ್ಕೆ ಸಂಬಂಧಪಟ್ಟಾಗಿ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ನಾವು ಹೇಗೆ ತಗೊಳ್ಬೋದು? ಬಹಳ ಸುಲಭ ನೋಡಿ. समय बहुत अनमोल है, यह भगवान का दिया हुआ अनुपम धन है. संसार का कोई भी द्रव्य इसकी बराबरी नहीं कर सकता. बीता हुआ समय वापस नहीं मिलता. समय को व्यर्थ करने पर पछताना पड़ता है. समय का सदुपयोग करने वालों को ही सफलता प्राप्त होती है. ಸರಳವಾಗಿದೆ. ಇದೇ ರೀತಿ ತಾವು ಉತ್ತರ ಬರೆದ್ರೆ 3 ಅಂಕಗಳು ತಮಗೆ ಖಂಡಿತವಾಗಿ ಸಿಗ್ತದೆ. ಇನ್ನು 2019 ಮತ್ತು 22ರಲ್ಲಿ ಈ ಸಮಯಕ್ಕೆ ಪಹಚಾನ್ ಪದ್ಯದಲ್ಲಿ 2 ಅಂಕಕ್ಕೂ ಪ್ರಶ್ನೆ ಕೇಳಿದ್ದಾರೆ. ಮನುಷ್ಯ ಕೇಳಿಯೇ ಸುಖ ಕಿ ಪ್ರಾಪ್ತಿ ಕಬ್ ಸಂಭವ ಹೇ ಅಂತ. ಅಲ್ಲೂ ಉತ್ತರ ಇದೆ. ಸಮಯ ಕಾ ಬಹುತ್ ಅನ್ಮೋಲ್ ಹೇ, सही समय पर सही काम करना चाहिए. समय को नष्ट किए बिना काम करने से सुख की प्राप्ति होती है. ಈ ರೀತಿ ಸರಳ ವಾಕ್ಯದಲ್ಲಿ ಈ ಪ್ರಶ್ನೆಗೆ ಉತ್ತರ ಬರೆದರೆ 3 ಅಂಕಗಳು ತಮ್ಮದಾಗುವ ಸಾಧ್ಯತೆಗಳು ಇದೆ ಮಕ್ಕಳೇ. ನಾವು ಆದಷ್ಟು ನಮ್ಮ ಗದ್ಯ ಪಾಠಕ್ಕೆ ಹೋಲಿಸಿದರೆ ಪದ್ಯಪಾಠದಲ್ಲಿ ಭಾಳಷ್ಟು ಸುಲಭದ ಪ್ರಶ್ನೆಗಳು ಬರುತ್ತೆ. ಆ ಪದ್ಯಪಾಠಕ್ಕೆ ಸಂಬಂಧಪಟ್ಟ 20 ಅಂಕಗಳನ್ನು ನಾವು ಪಡ್ಕೊಳ್ಳುವ ಸಾಧ್ಯತೆಗಳಿರುತ್ತೆ. ಇನ್ನು ನಾವು 5ನೇ ಪದ್ಯ ತಗೊಂಡ್ರೆ ಸೂರ್ಶ್ಯಾಮ್. ಈ ಸೂರ್ಶ್ಯಾಮ್ ಪದ್ಯವನ್ನು ಬರೆದವರು ಸೂರ್ದಾಸ್, ನಿಮಗೆಲ್ಲ ಗೊತ್ತಿದೆ. ಸೂರ್ದಾಸ್ ಅಂತ ತಗೊಂಡ್ರೆ ನಾವು ಕೃಷ್ಣ ಭಕ್ತಿ ಶಾಖ ಎನ್ನುವಂಥದ್ದು ತಗೊಳ್ಬೇಕು. ತುಳಸಿದಾಸ್ ಅಂತ ತಗೊಂಡ್ರೆ ರಾಮಭಕ್ತಿ ಶಾಖ. ಸೂರ್ದಾಸ್ ಅಂತ ತಗೊಂಡ್ರೆ ಸೂರ್ಸಾಗರ್. ಇದೆಲ್ಲ ಒಂದು ಮಾರ್ಕಿಗೆ ಸಾಮಾನ್ಯವಾಗಿ ಕೇಳುವಂಥ ಈ ಅನುರೂಪದ ಪ್ರಶ್ನೆಗಳಲ್ಲಿ ಬರುವ ಸಾಧ್ಯತೆಗಳಿರುತ್ತೆ. ಮುಖ್ಯವಾಗಿ ಇಲ್ಲಿ ನಾವು ಈ ಸೂರ್ಶ್ಯಾಮ್ ಪದ್ಯದಲ್ಲಿ 3 ಅಂಕ ಅಥವಾ 4 ಅಂಕ, ಹೆಚ್ಚಾಗಿ 3 ಅಂಕಕ್ಕೆ ಕೇಳ್ತಾರೆ ಮಕ್ಕಳು. ಇಲ್ಲಿ ನಾವು ಕೇಳಬಹುದಂತಹ ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್. ಯಶೋಧ कृष्ण को कैसे शांत करती है? ये प्रश्न 2 वर्ष पूछा गया है.
2020 2022ರಲ್ಲಿ 2 ಅಂಕಗಳಿಗೆ ಕೇಳಿದ್ದಾರೆ. ಯಶೋಧ ಕೃಷ್ಣಕ್ಕೂ ಕೈಸೆ ಶಾಂತ ಕರ್ತಿ ಹೇ. ಉತ್ತರ ಏನಿರ್ಬೋದು ಮಕ್ಕಳು, ನೀವು ಇವಾಗಲೇ ಕಲ್ತಿದ್ದೀರಲ್ಲ, ಭಾಳ ಸುಲಭ ಇದೆ ನೋಡಿ. ಯಶೋಧ ಕ್ರೋಧಿತ್ कृष्ण को समझाती है कि बलराम जन्म से ही धूर्त और चुगलखोर है. वह गोधन की कसम खाकर कहती है कि मैं तुम्हारी माँ हूँ और तुम मेरे पुत्र हो. ಎಷ್ಟು ಸುಲಭ ಇದೆ. ಎರಡನೇ ಪ್ರಶ್ನೆ ಈ ಸೂರ್ಶಾಮಲ್ಲಿ ಕೇಳಲಾಗೋದು, ಬಲರಾಮ್ ಕೃಷ್ಣಕ್ಕೆ ಮಾತಾ ಪಿತಾಕೆ ಬಾರೆ ಮೇ ಕ್ಯಾ ಕಹತೆ ಹೇ. 2019 ಮತ್ತು 2023ರಲ್ಲಿ ಈ ಪ್ರಶ್ನೆ ಕೇಳಿದೆ. बलराम कृष्ण से बार बार यह कहकर चिढ़ाता है कि वो उसकी माता पिता कौन है. नंद और यशोदा गोरे हैं, लेकिन तुम्हारा शरीर क्यों काला है. तुम्हें यशोदा माँ ने जन्म नहीं दिया है, बल्कि मोल लिया है. ಈ ರೀತಿ ಬಲರಾಮ ಕೃಷ್ಣನಿಗೆ ಹೇಳುವಂಥದ್ದು. ನಾವು ಸ್ವಲ್ಪ ಇದನ್ನು ಅರ್ಥ ಮಾಡಿಕೊಂಡ್ರೆ ಉತ್ತರ ಸುಲಭದಲ್ಲಿ ಬರಿಬೋದು. ಬಲರಾಮ ಕೃಷ್ಣನಿಗೆ ತಮಾಷೆ ಮಾಡ್ತಾನೆ ಆಡುವಾಗ, ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು. ಅಲ್ಲಿ ನಂದ ಮಹಾರಾಜ ಅಥವಾ ನಂದ ಮತ್ತು ಯಶೋಧ ಇಬ್ಬರು ಬೆಳ್ಳಗಿದ್ದಾರೆ. तुम्हारा शरीर क्यों काला है. तुम्हें यशोदा माँ ने जन्म नहीं दिया है, ಜನ್ಮ ನೀಡಲಿಲ್ಲ, ಬಲ್ಕಿ ಮೋಲ್ ಲಿಯಾ ಹೈ, ಕ್ರಯಕ್ಕೆ ತಗೊಂಡಿದ್ದಾರೆ. ಸೊ ಈ ರೀತಿ ಕನ್ನಡದಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಈ ಪದ್ಯದಲ್ಲಿ ಕೇಳಲಾಗುವಂಥ ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೋದು ಮಕ್ಕಳೇ. ನಂತರ ಬಹಳ ಮುಖ್ಯವಾಗಿರುವುದು ಕಣ್ಣು ಮುಚ್ಚಿಸ ಬರೀಲಿಕ್ಕೆ ಬರಬೇಕು. ಆ ರೀತಿ ಪ್ರಿಂಟ್ ಹೊಡೆದ ಹಾಗೆ ಬರೀಲಿಕ್ಕೆ ಇರುವಂಥದ್ದು. ಕೋಶಿಶ್ ಕರ್ನೆ ವಾಲೋಂಕಿ ಕಭಿ ಹಾರ್ ನಹೀ ಹೋತಿ. ಈ ಪದ್ಯ ಇಲ್ಲಿ ನೀವು ಗಮನಿಸಬೇಕಾದದ್ದು, ಕೊನೆಯ ಪ್ಯಾರಾಗ್ರಾಫನ್ನು ಇಲ್ಲಿ ನೀವು ಗಮನಿಸಬೇಕು. 4 ಅಂಕಗಳಿಗೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗತ್ತೆ. ಪದ್ಯ ಬಾಯ್ಪಾಠ ಬರೀಲಿಕ್ಕೆ ಅಂತ, ಕಂಠಪಾಠ ಬರೀಲಿಕ್ಕೆ. ಕಂಠಪಾಠದ ದ್ವಾರದಲ್ಲಿ ಅಂದರೆ ಕವಿತಾಂಶಕ್ಕೂ ಪೂರ್ಣ ಕೀಜಿಯೇ, ಕಂಠಸ್ಥ ಕೀಜಿಯೇ, 4 ಲೈನ್ ಮಕ್ಕಳೇ. ಅಸಫಲತಾ, ಅಲ್ಲಿಂದ ಕವಿ ಹಾರ್ ನಹಿ ಹೋತಿ. ಆ ಪದ್ಯದಲ್ಲಿರುವಂಥದ್ದು 6 ಲೈನು, ಅದರಲ್ಲಿ 4 ಲೈನನ್ನು ಕೇಳ್ತಾರೆ. ಈ ಹೇಗೆ ಮಾಡಬೇಕು ಅಂತ ಹೇಳಿದರೆ, ಈ 4 ಮಾರ್ಕು ಯಾವ ಕಾರಣದಿಂದಲೂ ಕೈ ತಪ್ಪಿ ಹೋಗಬಾರ್ದು. ಆ ರೀತಿಯ ನಿಮ್ಮ ಒಂದು ಯೋಜನೆ ಹಾಕ್ಕೊಳ್ಬೇಕು. ಈಗ ಉದಾಹರಣೆ, ನಿಮ್ಮ ತರಗತಿಗಳಲ್ಲಿ ನೀವೇನು ಮಾಡಬೇಕು ಅಂದರೆ, ದೊಡ್ಡ ಚಾರ್ಟಲ್ಲಿ ಈ ಪದ್ಯವನ್ನು ಬರೆದು ತೂಗಾಕುವುದು. ತರಗತಿಯ ಕೋಣೆಗೆ ಬಂದ ಕೂಡಲೇ ಒಮ್ಮೆ ಅದರ ಹತ್ರ ಕಣ್ಣಾಯಿಸುವುದು. ಇವತ್ತಿಂದಲೇ ನೀವು ಇದನ್ನು ಮಾಡಬೇಕು. ಮನೆಯಲ್ಲಿ ಒಂದು ಚಾರ್ಟಲ್ಲಿ ಬರೆದು ತೂಗಾಕುವುದು. ಹೇಗೆ ಬೆಳಗಿನ ನಮ್ಮ ನಿತ್ಯ ಕರ್ಮಗಳನ್ನು ಮಾಡಿದ ನಂತರ, ಅಥವಾ ಊಟ ಆದ ನಂತರ, ಬೆಳಿಗ್ಗೆ ತಿಂಡಿ ಆದ ನಂತರ, ಅಥವಾ ಶಾಲೆಗೆ ಹೊರಡುವ ಸಮಯದಲ್ಲಿ, ಎಷ್ಟೊತ್ತಿಗಾದರೂ ದಿನಕ್ಕೆ ಒಮ್ಮೆ ಏನು ಆ ಚಾರ್ಟಲ್ಲಿ ತೂಗು ಹಾಕಿದೆ ಆ ಪದ್ಯ, 6 ಲೈನಿಂದ ಪದ್ಯ, ಅದರಲ್ಲಿ 4 ಲೈನ್ ಮಾತ್ರ ಕೇಳೋದು, ಅದನ್ನು ಒಂದು ಸಲ ಓದೋದು. ಇವತ್ತಿಂದಲೇ ಪ್ರತಿ ದಿವಸ ನೀವು ಇದನ್ನು ಮಾಡ್ತಾ, ಸಂಜೆಯ ಸಮಯದಲ್ಲಿ ಓದಿ ಜಾಸ್ತಿ ಸ್ವಲ್ಪ ಸ್ಟ್ರೆಸ್ ಆಗಿದೆ ಅಥವಾ ಒತ್ತಡ ಬಂದಿದೆ ಅಂತ ಹೇಳೋ ದೃಷ್ಟಿಯಲ್ಲಿ ಒಂದು ಕಾಗದ ತಗೊಂಡು ಈ ಪದ್ಯವನ್ನು ಬರೆಯೋದು. ಈ ಪದ್ಯ ಹೇಗೆ ನೀವು ಬರಿತೀರಿ ಅಂತ ಹೇಳಿದರೆ, ಹೇಗೆ ಮುದ್ರಣ ಆಗ್ತದೆ ಆ ರೀತಿಯಲ್ಲಿ ನೀವು ಬರೆದ್ರೆ ಕಣ್ಣು ಮುಚ್ಚಿ 4 ಮಾರ್ಕು ನಿಮಗೆ ಸಿಗ್ತದೆ. ಇದರಲ್ಲಿ ದೊಡ್ಡ ಒಂದು ನಮಗೆ ಬೇರೆ ವಿಷಯಗಳಿಗೆ ಹೋಲಿಕೆ ಮಾಡಿದರೆ, ನಮ್ಮ ಹಿಂದಿಯಲ್ಲಿ ಒಂದೇ ಒಂದು ಕಂಠಪಾಠಕ್ಕೆ ಬರುವಂಥದ್ದು ಇದೇ 6 ಲೈನಲ್ಲಿ 4 ಲೈನ್ ಕೇಳುವಂಥದ್ದು. ನೀವು ಇದರ ಕಡೆಗೆ ಹೆಚ್ಚು ಗಮನ ಕೊಟ್ಟರೆ ಖಂಡಿತವಾಗಿ 4 ಅಂಕಗಳನ್ನು ನೀವು ಇಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಭಾಳ ಮುಖ್ಯವಾಗಿ 25% ಅಂದರೆ ವಿಷಯ ವಸ್ತು ಕೆ ಕ್ಷೇತ್ರ ಕಿ ದೃಷ್ಟಿಯೋಂಸೆ ಅಂಕ ಬಾರ್ ಕರ್ನೆ ಸೆ 25%, 25% ಅಂಕಗಳು ಪದ್ಯ ಭಾಗದಿಂದ ಕೇಳಲಾಗತ್ತೆ. ಅಂದರೆ 20 ಅಂಕಗಳು ನಿಮಗೆ ಸಿಗ್ತದೆ ಮಕ್ಕಳೇ. ನಾವು ಇಲ್ಲಿ ಗಮನಿಸಬೇಕು, ಈ 6 ಪದ್ಯಗಳನ್ನು ಸಹ ಹಠ ಮಾಡಿ, ಪ್ರಯತ್ನ ಮಾಡಿ, ಅಭ್ಯಾಸ ಮಾಡಿದರೆ 20 ಅಂಕಗಳು ಸಹ ತಮಗೆ ಸಿಗುವ ಸಾಧ್ಯತೆಗಳಿದೆ. ಇಲ್ಲಿ ಈ ಒಂದು 6 ಪದ್ಯಗಳಲ್ಲಿ ಮಾತೃಭೂಮಿ ಪದ್ಯವನ್ನು ತಗೊಂಡಾಗ ಅದರಲ್ಲಿರುವಂತಹ ಕೆಲವೊಂದು ಅಂಶಗಳು ಏನು, ಭಾರತ್ಗೆ ಕೇತ್ ಹರೇ ಬರೆ ಹೇ ಸುಹಾನೆ ಹೇ, वन उपवन फल फूलों से भरे हुए हैं, मातृभूमि के खनि अंदर खनिजों का व्यापक धन भरा हुआ है, भारत माँ मुक्त हस्त से सुख संपत्ति और धन धाम को बांट रही है. ಈ ರೀತಿ ಇರುವಂತಹ ಈ ಪದ್ಯದಲ್ಲಿ ಸ್ವಲ್ಪ ನಾವು ಆ ಪದ್ಯವನ್ನು 1-2-3 ಬಾರಿ ಓದಿದರೆ, ಮಾತೃಭೂಮಿ ಪದ್ಯದಲ್ಲಿರುವಂತಹ ಕೆಲವೊಂದು ಅಂಶಗಳು, ಕೆಲವೊಂದು ಶಬ್ದಗಳು ಇನ್ನೊಂದು ಗದ್ಯ ಪಾಠದಲ್ಲಿ ಬರುವಂಥ ಕರ್ನಾಟಕ ಸಂಪದ ಪಾಠಕ್ಕೂ ಸ್ವಲ್ಪ ಅಪ್ಲೈ ಮಾಡ್ಬೋದು. ಅಲ್ಲಿ 4 ಮಾರ್ಕಿಗೆ ಕೇಳುವಂಥ ಪ್ರಶ್ನೆಗಳಿಗೂ ಇಲ್ಲಿರುವಂತಹ ಕೆಲವು ಅಂಶಗಳನ್ನು ತಗೊಳ್ಬೋದು. ಎರಡನೇದ್ದು, ನಮ್ಮ ಅಭಿನವ ಮನುಷ್ಯದಲ್ಲಿಯೂ ಸಹ ಹಾಗೆ ಸಾಮಾನ್ಯವಾಗಿ ಭಾಳ ಸುಲಭದ ಪದ್ಯ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಕೃತಿ ಪರ ಸರ್ವತ್ರ ಹೇ ವಿಜಯ ಪುರುಷ ಆಸೀನ್ ಅಂತ ಹೇಳುವಂಥ ಒಂದು ವಾಕ್ಯ, ಅದರ ಅರ್ಥ. ಆಮೇಲೆ ದಿನಕರ್ ಜಿ ಕೆ ಅನುಸಾರ
ಮನುಷ್ಯನ ನಿಜವಾದ ಪರಿಚಯ, ಮಾನವಕ ಸಹಿ ಪರಿಚಯ, ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಅಲ್ಲೂ 3-4 ಮಾರ್ಕ್ ತಗೊಳ್ಳೋ ಸಾಧ್ಯತೆಗಳು ನಾವು ಇದೆ. ಕೆಲವು ಸಂದರ್ಭದಲ್ಲಿ ನಾವು 3 ಮತ್ತು 4 ಮಾರ್ಕಕ್ಕೆ ಹೇಳ್ತೇವೆ, ಆದರೆ ಪ್ರಶ್ನೆ ಪತ್ರಿಕೆ ಮಾಡುವ ಸಂದರ್ಭದಲ್ಲಿ ಅದನ್ನು 2 ಮಾರ್ಕಿಗೆ ಇಳಿಸುವ ಸಾಧ್ಯತೆಯೂ ಇದೆ. ಅಥವಾ 2 ಮಾರ್ಕಿನ ಪ್ರಶ್ನೆಯನ್ನು ಕೆಲವು ಸಂದರ್ಭದಲ್ಲಿ 3 ಮಾರ್ಕಿಗೂ ಸಹ ತೆಗೆದುಕೊಂಡು ಹೋಗುವ ಸಾಧ್ಯತೆಗಳಿದೆ. ಅಂದರೆ ಅಂದಾಜು ಒಂದೊಂದು ಪದ್ಯ ಭಾಗದಲ್ಲಿ 2, 3, 4 2, 3, 4 ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು. 4 ಮಾರ್ಕನ್ನು ಸಾಮಾನ್ಯವಾಗಿ ಕೇಳುವಂಥದ್ದು ಕೋಶಿಶ್ ಕರ್ನೆ ಎನ್ನುವ ಪದ್ಯ ಇದೆ. ಕೋಶಿಶ್ ಕರ್ನೆ ಮಾಲೂಂಕಿ ಕಭಿ ಹಾರ್ ನಹಿ ಹೋತಿ, ಈ ಪದ್ಯದಲ್ಲಿ 4 ಮಾರ್ಕ್ ಪಕ್ಕ. ಇಲ್ಲಿ ಬೇರೆ ಯಾವುದೇ ಪ್ರಶ್ನೆಗಳನ್ನು ತಾವು ಅಷ್ಟು ಗಮನಿಸದಿದ್ದರೂ ನಡೀತದೆ, ಯಾಕಂದರೆ ಇಲ್ಲಿ ಕೇಳುವುದೇ ಕಂಠಪಾಠಕ್ಕೆ. ಹಾಗಾಗಿ 4 ಮಾರ್ಕು ಆ ಕಂಠಪಾಠ ಕೊಟ್ಟ ಮೇಲೆ ನೀವು ಬೇರೆ ಪ್ರಶ್ನೆಗಳನ್ನು ಸ್ವಲ್ಪ ಅಭ್ಯಾಸ ಮಾಡಬೇಕು ಅಂತ ಮಾಡಿದರೆ ಒಳ್ಳೆಯದು. ಬಟ್ ಅದನ್ನು ಹೆಚ್ಚು ಪ್ರಯತ್ನವನ್ನು ಇದ್ರ ಕಡೆ ಕೊಡಿ, ಯಾಕಂದರೆ ಇದೇ ಪ್ರಶ್ನೆಯನ್ನು ಜಾಸ್ತಿಯಾಗಿ ಕೇಳಲಾಗತ್ತೆ. ನಮಗೆ ಇಷ್ಟು 6 ಪದ್ಯಗಳು ನೋಡಲಿಕ್ಕೆ ಸುಲಭ ಇದೆ, ಅಭ್ಯಾಸ ಮಾಡಿದ್ರಂತೂ 100ಕ್ಕೆ 100 ಈ ಮಾತು ಸತ್ಯ. ಖಂಡಿತವಾಗಿ 6 ಪದ್ಯಗಳು ಬಹಳ ಇಂಪಾರ್ಟೆಂಟು. ಅದರ ಕಡೆಗೆ ನಾವು ಅಭ್ಯಾಸ ಮಾಡಿ 20 ಮಾರ್ಕನ್ನು ಕಳ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಡಿ. ನೀವು ಮನಸ್ಸು ಮಾಡಿದರೆ ಖಂಡಿತ ಸಾಧ್ಯ. ಈಗ ಗದ್ಯ ಪಾಠದಲ್ಲಿ ಆದರೆ ಕೆಲವು ಪಾಠಗಳು ಸ್ವಲ್ಪ ನಮಗೆ ಅರ್ಥ ಆಗದ ಪಾಠಗಳು ಇರ್ಬೋದು, ಅಥವಾ ಅರ್ಥ ಆಗಿರುತ್ತೆ, ಅಲ್ಲಿರುವಂತಹ ಶಬ್ದ ಪ್ರಯೋಗಗಳು ಸ್ವಲ್ಪ ನಮಗೆ ಕಷ್ಟ ಅಂತ ಅನ್ನಿಸ್ಬೋದು, ಅಥವಾ ಬರೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಈ 6 ಪದ್ಯಗಳಲ್ಲಿ ಅದರಲ್ಲಿ ಒಂದು ಪದ್ಯ ಕಂಠಪಾಠಕ್ಕೆ, ಅದು ಫಿಕ್ಸು. ಬಾಕಿ ಉಳಿದಿರುವಂಥ 5, ನಿಮಗೆ 20 ಮಾರ್ಕಲ್ಲಿ 4 ಮಾರ್ಕ್ ಅಲ್ಲಿ ಬಂತು, ಇನ್ನು ಉಳಿದಿರೋದು 16 ಮಾರ್ಕು. 16 ಮಾರ್ಕನ್ನು ಪಡೆಯುವಂಥ ಪ್ರಯತ್ನಗಳನ್ನು ತಾವು ಮಾಡಿ. ಏನು 6 ಪದ್ಯಗಳಿದೆ ತೃತೀಯ ಭಾಷೆ ಹಿಂದಿ 10ನೇ ಕ್ಲಾಸಲ್ಲಿ, 6 ಪದ್ಯಗಳನ್ನು ಇವತ್ತಿಂದಲೇ ಅಭ್ಯಾಸ ಮಾಡಿ. ಖಂಡಿತವಾಗಿ ತಾವು ಇದರ ಬಗ್ಗೆ ಮಹತ್ವ ಕೊಡ್ತೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಿಂದಿಯಲ್ಲಿ ಎಷ್ಟು ನಾವು ಅಂಕವನ್ನು ಪಡಿತೇವೆ, ನಮ್ಮ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ. ಒಂದು ಬೇರೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಮಾರ್ಕ್ ಕಡಿಮೆ ಬಂದಿದ್ರೂ ಈ ಹಿಂದಿ ಮಾರ್ಕ್ ಅನ್ನೋದಿದೆಯಲ್ಲ, ಅದು 80ರಲ್ಲಿ 80, 78, 79, 80 ಈ ಮಾರ್ಕು, ಇದು ನಿಮ್ಮನ್ನು ತುಂಬ ಮೇಲಕ್ಕೆ ಕರ್ಕೊಂಡು ಹೋಗ್ತದೆ. ಮತ್ತು ಹಿಂದಿ ನಾವು ತಿಳ್ಕೊಂಡ ಹಾಗೆ ಕಷ್ಟ ಇಲ್ಲ, ಭಾಳ ಸುಲಭ ಇದೆ. ಅದು ನಾವು ಸ್ವಲ್ಪ ಅಭ್ಯಾಸ ಮಾಡಬೇಕು, ಮತ್ತು ಬರೆದು ಅಭ್ಯಾಸ ಮಾಡಬೇಕು ಹೆಚ್ಚಾಗಿ. ನಾವು ಯಾವಾಗ ಬರೆದು ಅಭ್ಯಾಸ ಮಾಡ್ತೇವೆ, ಒಂದು ದಿನಕ್ಕೆ ಒಂದು ಮಾತೃಭೂಮಿ ಅಂತ ಪದ್ಯ ತಗೊಂಡ್ರೆ ಒಂದು 5 ಸಲ ಆ 2 ಪ್ರಶ್ನೆಗಳು ಇಂಪಾರ್ಟೆಂಟ್ ಯಾವುದಿದೆ, 3 ಪ್ರಶ್ನೆ ಇದೆ, ಅದನ್ನೊಂದು 5 ಸಲ ಬರೆಯೋದು, ಬರೆದು ಅಭ್ಯಾಸ ಮಾಡೋದು. ಆಮೇಲೆ ಅದನ್ನು ನಾವು ನಮ್ಮ ಗೆಳೆಯರೊಡನೆ, ನಿಮ್ಮ ಫ್ರೆಂಡ್ ಸರ್ಕಲ್ ಯಾರು ಇರ್ತಾರೋ ಅವ್ರ ಹತ್ರ, ಈಗ ನೋಡು, ಈಗ ಮಾತೃಭೂಮಿ ಪದ್ಯದಲ್ಲಿ ಈ ಪ್ರಶ್ನೆ ಇದೆ, ಇದನ್ನು ನಾನು ನಿನಗೆ ಹೇಳ್ತೇನೆ, ಇನ್ನೊಮ್ಮೆ ನೋಡು, ಸರಿ ಇದೆಯಾ ನೋಡು ಅಂತ. ಈ ರೀತಿ ಮಾಡಿದಾಗ ನಾವು ಕಲಿತು ಹೇಳುವಾಗ ಅದು ನಮಗೆ ಇನ್ನೂ ನೆನಪುಳಿತದೆ. ಅಂತಿಮವಾಗಿ ನಮಗೆ ಈ ಅಂಕವನ್ನು ಪಡೀಲಿಕ್ಕೆ ನಮಗೆ ಸುಲಭ ಆಗತ್ತೆ. ಹಾಗಾಗಿ ಮಕ್ಕಳೇ, 20 ಮಾರ್ಕು ಬಿಡಬೇಡಿ. ಖಂಡಿತವಾಗಿ ಎಲ್ಲರೂ ಈ 20 ಮಾರ್ಕನ್ನು ಪಡೆಯುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ವಿದ್ಯಾರ್ಥಿಗಳೇ, ನಾನು ಪದ್ಯಭಾಗದಲ್ಲಿ ವಿಚಾರಗಳನ್ನು ಹೇಳುವಾಗ ತಮ್ಮ ಗಮನಕ್ಕೆ ತಂದಿದ್ದೆ. ನಾನು ತುಳಸಿ ದೋಹೆ ಭಾಳ ಇಂಪಾರ್ಟೆಂಟು ಅಂತ, ಭಾಳ ಅಗತ್ಯವಾಗಿ ಬೇಕಾಗಿರುವುದು. ಆದರೆ ಕೆಲವು ವಿದ್ಯಾರ್ಥಿಗಳು ಕೇಳಿರುವಂತಹ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯ ಕೆಲವು ಸಂಶಯಗಳಿದೆ ಅವರಿಗೆ, ಏನು ಬರೀಬೇಕು ಅಂತ. ದೋಹೆಗಳಿಗೆ ಸಂಬಂಧಪಟ್ಟ ಹಾಗೆ ದೋಹೆಯನ್ನು ಕೊಟ್ಟಿರ್ತಾರೆ ಪ್ರಶ್ನೆಯಲ್ಲಿ, 3 ಮಾರ್ಕಿಗೆ ಸಂಬಂಧಪಟ್ಟ ಹಾಗೆ ದೋಹೆಯನ್ನು ಕೊಟ್ಟಿರ್ತಾರೆ. ಈಗ ಮೊದಲನೇ ದೋಹೆಯಲ್ಲಿ ನಾವು ಹೇಗೆ ಬರಿಬೋದು ಅಂತ, ಅದರ ಒಂದು ವಿಷಯವನ್ನು ನಾವು ಹೇಗೆ ಶುರು ಮಾಡ್ಬೋದು, ಹೇಗೆ ಆರಂಭಿಸ್ಬೋದು, ನೀವು ಕೇಳಿರುವಂಥ ಈ ಒಂದು ಪ್ರಶ್ನೆಗೆ ಈ ರೀತಿ ಉತ್ತರ ನಾನು ಕೊಡ್ಬೋದು ನಿಮಗೆ. ಸಾಮಾನ್ಯವಾಗಿ ಹೆಚ್ಚಿನವರು ಏನು ಮಾಡ್ತಾರೆ ಅಂದರೆ, ಪ್ರಸ್ತುತ ದೋಹೆಗೂ ತುಳಸಿದಾಸ್ ಜಿ ಕೆ ದ್ವಾರ ಲಿಖಿತ್ ತುಳಸಿ ಕೆ ದೋಹೆ ಸೆ ಲಿಯಾ ಗಯಾ ಹೇ ಅಂತೇಳಿ ಈ ವಾಕ್ಯವನ್ನು ಸಾಮಾನ್ಯವಾಗಿ ಹೆಚ್ಚಿನವರು ಬಳಸ್ತಾರೆ. ಒಂದು ವೇಳೆ ತಮಗೆ ಅದನ್ನು ಬರೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತಾದರೆ ನೇರವಾಗಿ ತಾವು ವಿಷಯಕ್ಕೆ ಹೋಗ್ಬೋದು. ಇಸ್ ದೋಹೆ ಮೇ ತುಳಸಿದಾಸ್ ಜಿ ಕಹತೆ ಹೇ ಕಿ ಮುಖಿಯಾ मुख के समान होना चाहिए, क्योंकि मुख खाने पीने का काम अकेला करके देह के सारे अंगों का पालन पोषण करता है. इसी तरह मुखिया भी विवेक के साथ सभी लोगों का पालन पोषण करना चाहिए. ಈ ರೀತಿ ನಾವು ಸಾರಾಂಶ, ಆ ದೋಹೆಯ ಸಾರಾಂಶವನ್ನು ಬರಿಬೋದು. ಇದು ಸರಳವಾಗಿದೆ, ಜೊತೆಗೆ 3 ಅಂಕಗಳನ್ನು ಇಲ್ಲಿ ಎಲ್ಲಿಯೂ ಮೈನಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. 3 ಅಂಕಕ್ಕೆ 3 ಅಂಕ ಯಾರು ಪರೀಕ್ಷಕರಿರ್ತಾರೆ, ವ್ಯಾಲ್ಯೂಯೇಷನ್ ಮಾಡೋರು ಇರ್ತಾರೆ,
ಅವ್ರು ಖಂಡಿತವಾಗಿ ಇದಕ್ಕೆ ಕೊಡ್ತಾರೆ. ಎರಡನೇ ದೋಹೆಯಲ್ಲಿ ತಗೊಂಡಾಗ ಇಸ್ ದೋಹೆ ಮೇ ತುಳಸಿದಾಸ್ ಜಿ हंस के साथ संत की तुलना करते हुए कहते हैं कि सृष्टिकर्ता ने इस संसार को अच्छे बुरे समझ नासमझ के रूप में अनेक गुण दोष से बनाया है, लेकिन हंसरूपी साधु लोग विकारों को छोड़कर अच्छे गुणों को अपनाते हैं. इसी प्रकार हमें अच्छाई को अपनाकर बुराई को त्याग करना चाहिए. ಈ ರೀತಿ ನಾವು ದೋಹೆಯ ಅನುವಾದವನ್ನು ಭಾವಾರ್ಥವನ್ನು ಬರಿಬೋದು. ಇದನ್ನು ಕನ್ನಡದಲ್ಲಿ ಮಾತ್ರ ಬರೀಲಿಕ್ಕೆ ಹೋಗಬೇಡಿ. ಒಂದೆರಡು ಮೂರು ಸಂದರ್ಭದಲ್ಲಿ ಪೇಪರ್ ವ್ಯಾಲ್ಯೂಯೇಷನ್ ಮಾಡುವಾಗ ನಾವು ಗಮನಿಸಿಕೊಂಡಿದ್ದದ್ದು, ಇದನ್ನು ಕನ್ನಡದಲ್ಲಿ ಬರೆದು ಬಿಡ್ತಾರೆ ಮಕ್ಕಳು. ಹಾಗಾಗಿ ದಯವಿಟ್ಟು ಮಕ್ಕಳೇ, ನೀವು ಇದನ್ನು ಕನ್ನಡದಲ್ಲಿ ಬರೀಲಿಕ್ಕೆ ಹೋಗಬೇಡಿ. ಕನ್ನಡದಲ್ಲಿ ರಚನಾ ವಿಭಾಗದಲ್ಲಿ ಕೊಡ್ತಾರೆ, ಅಂಗ್ರೇಜಿಯ ಕನ್ನಡ ಭಾಷಾ ಮೇಲೆ ಲಿಖಿ ಅಂತೇಳಿ ಕೊಡ್ತಾರೆ. ಅದನ್ನು ತಾವು ಅಲ್ಲಿ ಗಮನಿಸ್ಕೊಳ್ಬೋದು. ಇನ್ನು ಮೂರನೇ ದೋಹೆಯಲ್ಲಿ ತಗೊಳ್ಳುವಾಗ ನಾನು ಅದರ ದೋಹೆಯನ್ನು ಹೇಳ್ತಾ ಇಲ್ಲ, ದೋಹೆಯನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿದೆ. ಅದರ ಅರ್ಥವನ್ನು ಹೇಳಲಿಕ್ಕೆ ನಾನು ನಿಮಗೆ ಈ ಸಂದರ್ಭದಲ್ಲಿ ಹೇಳ್ತೇನೆ, ಸಮಯದ ಒಂದು दृष्टिकोण इटको. इस दोहे में तुलसीदास जी कहते हैं कि दया धर्म का मूल है और पाप अभिमान का, इसलिए जब तक हमारे शरीर में प्राण है तब तक हमें दया को छोड़ना नहीं चाहिए. ಈ ರೀತಿ. ನೆಕ್ಸ್ಟ್ ನಾಲ್ಕನೇ ದೋಹೆಯಲ್ಲಿ इस दोहे में तुलसीदास जी कहते हैं कि मनुष्य के विपत्ति के सच्चे साथी विद्या विनय विवेक है, जिससे वो हर विपत्ति का सामना कर सकता है. जो राम पर भरोसा करता है वह साहसी सुसत्यवत सुकृतवान बनता है. ಐದನೇ ದೋಹೆಯಲ್ಲಿ ಈ ರೀತಿ ಬರಿಬೋದು ನಾವು. इस दोहे में तुलसीदास जी कहते हैं कि जिस तरह देहरी पर दीप रखने से घर के अंदर और बाहर प्रकाश फैलता है, उसी प्रकार राम के नाम जपने से मानव की आंतरिक और बाह्य शुद्धि होती है. ಈ ರೀತಿ ತಾವು ಭಾವಾರ್ಥವನ್ನು ಬರಿಬೋದು. ಒಂದು ಸಲ ಪರೀಕ್ಷೆಯಲ್ಲಿ ತುಳಸಿದಾಸ್ಗೆ ಅನುಸಾರ ಸಚ್ಚೆ ಮಿತ್ರ ಕೌನ್ ಹೇ, ಸಚ್ಚೆ ಸಾಥಿ ಕೌನ್ ಹೇ ಅಂತ ಹೇಳಿ ಕೇಳಿದ ಪ್ರಶ್ನೆಗಳು ಇದೆ. ತುಳಸಿದಾಸ್ಗೆ ಅನುಸಾರ ಮುಖಿಯ ಕೈಸೆ ಹೋನಾ ಚಾಹಿಯೆ ಅಂತೇಳುವಂಥದ್ದಿದೆ. ಸಾಮಾನ್ಯವಾಗಿ 100ರಲ್ಲಿ ಒಂದು 2% ಅಥವಾ 3% ಈ ರೀತಿ ಕೇಳ್ಬೋದೇನೋ. ಅದು ಹೆಚ್ಚಾಗಿ ಕೇಳುವಂಥದ್ದು ಭಾವಾರ್ಥ 3 ಮಾರ್ಕಿಗೆ. ಹಾಗಾಗಿ ಆ ಭಾವಾರ್ಥದ ಕಡೆಗೆ ಹೆಚ್ಚು ಗಮನ ಕೊಡಿ. 3 ಮಾರ್ಕು ನಮ್ಮದು. ನಿಮಗೆ ಅಲ್ಲಿ ಏನಾಗಿದೆ ಅಂತ ಅಲ್ಲೇ ಇರುತ್ತೆ, ದೋಹೆ ಇರುತ್ತೆ. ಆ ದೋಹೆ ಇದ್ದದನ್ನು ಅಲ್ಲಿ ಬರೀಲಿಕ್ಕೆ, ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಗರಿಷ್ಠವಾಗಿ ಪ್ರಯತ್ನ ಪಡಿ. 3 ಮಾರ್ಕನ್ನು ಕಳೆದುಕೊಡಲಿಕ್ಕೆ ಪ್ರಯತ್ನ ಪಡಬೇಡಿ. ಸುಲಭದಲ್ಲಿ 3 ಮಾರ್ಕು ನಿಮಗೆ ಸಿಗುವಂತಾಗಲಿ. ಬಾಕಿ ಉಳಿದ ಹಾಗೆ 6 ಪದ್ಯಗಳಲ್ಲಿ ಸೂರ್ ಶ್ಯಾಮ್ ಇರ್ಬೋದು, ಸಮಯ ಕಿ ಪಹಚಾನ್ ಇರ್ಬೋದು, ಅಭಿನವ ಮನುಷ್ಯ ಇರ್ಬೋದು, ಮಾತೃಭೂಮಿ ಇರ್ಬೋದು. ಎಲ್ಲ ಪದ್ಯಗಳು ಅಂಕ ಪಡೆಯುವ ದೃಷ್ಟಿಯಲ್ಲಿ ಸುಲಭನೇ ಇದೆ. ಅದರ ಕಡೆಗೆ ಗಮನ ಕೊಟ್ಟರೆ ಖಂಡಿತವಾಗಿ ಇದು ಸಾಧ್ಯ ಆಗ್ತದೆ. ಹೆಚ್ಚಾಗಿ ಪದ್ಯದ ಕಡೆಗೆ ವಿದ್ಯಾರ್ಥಿಗಳೇ ಗಮನ ಕೊಡಿ. ಅಂಕವನ್ನು ಪಡೆಯುವ ನಿಟ್ಟಿನಲ್ಲಿ ತಾವು ಪ್ರಯತ್ನ ಪಡಿ. ಇನ್ನು ಹೆಚ್ಚು ದಿವಸ ಇಲ್ಲ. ಆ ದಿವಸದ ಮಹತ್ವವನ್ನು ಅರ್ಥಕೊಂಡು SLCಯ ಪರೀಕ್ಷೆಯ ಮಹತ್ವವನ್ನು ಅರ್ಥಕೊಂಡು ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಕನಸು ಕಾಣ್ತಿರುವ ನಿಮಗೆ ಶುಭವಾಗಲಿ. ಚಂದ ಓದಿ ಅಭ್ಯಾಸ ಮಾಡಿ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ. ಇದುವರೆಗೆ ಬಾನುಲಿ ಶಾಲೆಯಲ್ಲಿ ತೃತೀಯ ಭಾಷೆ ಹಿಂದಿಯ ಕುರಿತು ಕೇಳಿದಿರಿ. ಭಾಗವಹಿಸಿದವರು ಸರಕಾರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ದಡ್ಡಲಕಾಡು ಬಂಟ್ವಾಳ ಇಲ್ಲಿನ ಹಿಂದಿ ಶಿಕ್ಷಕರಾದ ರಮಾನಂದ. ಕಲಿಯೋಣ ಬನ್ನಿ ಗೆಳೆಯರೇ. ಮತ್ತೆ ಮುಂದಿನ ಬಾರಿ ಭೇಟಿಯಾಗೋಣ. ನಮಸ್ಕಾರ.